ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ಏನೋ ಒಂದು ಸ್ವಚ್ಛತಾ ಕುಡಿಯುವ ನೀರಿನ ತೊಟ್ಟಿ ಅಥವಾ ಟ್ಯಾಂಕ್ ತೊಟ್ಟಿಯನ್ನು ಕ್ಲೀನ್ ಮಾಡುವಂಥ ಕಾರ್ಯದಲ್ಲಿ ಬೆಳಗ್ಗೆಯಿಂದ ನಿರತರಾಗಿದ್ದೀವಿ. ಈ ಸಂದರ್ಭದಲ್ಲಿ ಇದೇ ಶಾಲೆಯ ನಮ್ಮ ಸಹ ಶಿಕ್ಷಕರಾದಂಥ ಉಮೇಶ್ ಅವರಿದ್ದಾರೆ. ಆಮೇಲೆ ಇದೇ ಶಾಲೆಯಲ್ಲಿ ಓದಿದಂಥ ಹಳೆಯ ವಿದ್ಯಾರ್ಥಿಯಾದಂಥ ಶಂಸುದ್ದೀನ್ ಅವರಿದ್ದಾರೆ. ಜೊತೆಗೆ ನಮ್ಮ ಇನ್ನೊಬ್ಬ ಹಳೆಯ ವಿದ್ಯಾರ್ಥಿಯಾದಂಥ ಅಪ್ಪಯ್ಯ ಅವರಿದ್ದಾರೆ. ಮತ್ತು ನಾನು ನಿರ್ಪಾದಿ ಅಂತೇಳಿ, ಮತ್ತು ನಮ್ಮ ಆತ್ಮೀಯರ ಸ್ನೇಹಿತರಾದಂಥ ಕರಿಯಪ್ಪಣ್ಣ ಅವರು ಕೂಡ ಹಳೆಯ ವಿದ್ಯಾರ್ಥಿಗಳು. ಅವರು ಕೂಡ ಏನು ಟ್ಯಾಂಕ್ ಸ್ವಚ್ಛತಾ ಕಾರ್ಯದಲ್ಲಿದ್ದಾರೆ. ಹತ್ರ ಬರಪ್ಪ. ಇವತ್ತು ಬೆಳಗ್ಗೆಯಿಂದ ಒಂದೇನೋ ಸರ್ಕಾರಿ ಶಾಲೆಯ ಉಳಿವಿನ ಅಳಿವಿನ ಏನಪ್ಪ ವಾಸ್ತವದ ಪರಿಸ್ಥಿತಿಯನ್ನು ದಿನನಿತ್ಯ ನೀವು ನೋಡ್ತಾ ಇದ್ದೀರಿ. ಹಾಗಾಗಿ ನಮ್ಮೂರು ಶಾಲೆಯನ್ನು ನಾವು ಕಾಪಾಡ್ಕೋಬೇಕು. ನಮ್ಮೂರು ಶಾಲೆಯಲ್ಲಿ ಏನೆಲ್ಲ ಅವ್ಯವಸ್ಥೆಗಳಿದ್ದಾವೆ, ಅವ್ಯವಸ್ಥೆಗಳು ಆಗ್ತಾ ಇದ್ದಾವೆ, ಅವುಗಳನ್ನು ಸ್ವಲ್ಪ ಸುಧಾರಣೆ ಮಾಡಬೇಕನ್ನೋ ಕಾರಣಕ್ಕೋಸ್ಕರ ನೋಡಿ ಬಾಣ ತೋರಿಸು. ಇವತ್ತು ಬಹಳಷ್ಟು ಕುಡಿಯುವ ನೀರಿನ ಏನು ಸರ್ಕಾರಿ ಶಾಲೆ ಆರಂಭಗೊಂಡಿದೆ, ಶೈಕ್ಷಣಿಕ ವರ್ಷ ಆರಂಭಗೊಂಡ ಕಾರಣಕ್ಕಾಗಿ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕಾದಂಥ ಕಾರ್ಯ ಸರ್ಕಾರಿ ಶಾಲೆಯದ್ದು. ಮತ್ತು ಕುಡಿಯುವ ನೀರನ್ನು ಮಾಡಬೇಕಂತಂದರೆ ಏನು ಮೊದಲನೇದಾಗಿ ತೊಟ್ಟಿಗಳಾಗಲಿ ನಲ್ಲಿಗಳಾಗಲಿ ಸ್ವಚ್ಛತೆಯಿಂದ ಕೂಡಿರಬೇಕು. ಮತ್ತು ಅವು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಅನಾಹುತಗಳನ್ನು ಸೃಷ್ಟಿ ಮಾಡುವಂತಿರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ತೊಟ್ಟಿಯನ್ನು ಕ್ಲೀನ್ ಮಾಡ್ತಾ ಇದ್ದೀವಿ. ಇದೇ ರೀತಿಯಾಗಿ ನಮ್ಮ ಕಾರ್ಯ ನಮ್ಮೂರು ಶಾಲೆಯ ಅಭಿವೃದ್ಧಿಗಾಗಿ ಏನು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿಗಾಗಿ ಮತ್ತು ಅದರ ಬೆಳವಣಿಗೆಗಾಗಿ ನಮ್ಮ ತಂಡ ನಿರಂತರವಾಗಿ ಕೆಲಸ ಮಾಡುತ್ತೆ. ಇಲ್ಲಿ ಹಲವಾರು ರೀತಿಯಾದಂಥ ಸಮಸ್ಯೆಗಳಿದ್ದಾವೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ. ಹಾಗಾಗಿ ಅವುಗಳನ್ನು ಒಂದೊಂದಾಗಿ ಪರಿಹರಿಸಿ ನಮ್ಮೂರು ಶಾಲೆಯನ್ನು ಕಾಪಾಡುವಂಥ ಕೆಲಸಕ್ಕೆ ನಮ್ಮ ತಂಡ ಸದಾ ಸಕ್ರಿಯವಾಗಿ ಕೆಲಸ ಮಾಡುತ್ತೆ. ಇವತ್ತಿನ ಕಾರ್ಯದಲ್ಲಿ ಬಂದಂಥ ಮತ್ತು ಪ್ರತ್ಯಕ್ಷವಾಗಿ ಬಂದಂಥ ಮತ್ತು ಪರೋಕ್ಷವಾಗಿ ಬೆಂಬಲ ನೀಡಿದಂಥ ಎಲ್ಲರಿಗೂ ಕೂಡ ಊರಿನ ಹಳೆಯ ವಿದ್ಯಾರ್ಥಿಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರಗಳು.